ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು PM ಕಿಸಾನ್ ಸಮ್ಮಾನ್ ಯೋಜನೆ ಬಗ್ಗೆ ತಿಳ್ಕೊಂತ ಹೋಗೋಣ. ಯಾವ ರೀತಿ ಅರ್ಜಿಯನ್ನ ಸಲ್ಲಿಸಬೇಕು, ಈ ಒಂದು ಯೋಜನೆಗೆ ಅಪ್ಲೈ ಮಾಡಿದ್ರೆ ಏನೇನು ಉಪಯೋಗಗಳು ರೈತರಿಗೆ ಸಿಗುತ್ತೆ, ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಕಂಪ್ಲೀಟ್ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಪಡ್ಕೊಂತ ಹೋಗೋಣ. PM ಕಿಸಾನ್ ಸಮ್ಮಾನ್ ಯೋಜನೆಯನ್ನ 24 ಫೆಬ್ರವರಿ 2019ರಲ್ಲಿ ಗೋರಖ್ಪುರ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಜಾರಿಗೆ ತಂದರು. ಈ ಒಂದು ಯೋಜನೆಯನ್ನ ಏನಕ್ಕೆ ಜಾರಿಗೆ ತಂದ್ರು ಅಂತಂದ್ರೆ ರೈತರಿಗೆ ಸ್ವಲ್ಪ ಸಹಾಯಧನದ ರೂಪದಲ್ಲಿ ನೆರವಾಗುವಂತ ದೃಷ್ಟಿಯಿಂದ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿದ್ದಾರೆ. ಈಗ ಈ ಒಂದು ಯೋಜನೆ ಯಾವ ರೀತಿ ಕೆಲಸ ಮಾಡುತ್ತೆ ನೋಡಿ. ಈ ಒಂದು ಯೋಜನೆ ಮುಖಾಂತರ ಯಾರ್ಯಾರು ಅರ್ಜಿಯನ್ನ ಸಲ್ಲಿಸಿರ್ತಾರೆ ಅಂದ್ರೆ ಫಲಾನುಭವಿಗಳು ಯಾರ್ಯಾರು ಇರ್ತಾರೆ ಅವರಿಗೆ ವರ್ಷಕ್ಕೆ 6,000 ರೂಪಾಯಿಯನ್ನ ಅವರ ಖಾತೆಗೆ ಜಮಾ ಮಾಡ್ತಾರೆ. ಅಂದ್ರೆ ವರ್ಷಕ್ಕೆ 6,000 ರೂಪಾಯಿಯನ್ನ ಯಾರು ಫಲಾನುಭವಿಗಳು ಇರ್ತಾರೆ ಅವರ ಅಕೌಂಟ್ಗೆ ಜಮಾ ಮಾಡ್ತಾರೆ. ಅದು ಕೂಡ 3 ಕಂತುಗಳಲ್ಲಿ 4 ತಿಂಗಳಿಗೆ ಒಂದ್ಸಲಿ 2,000 ರೂಪಾಯಿಯನ್ನ ಜಮಾ ಮಾಡ್ತಾರೆ ನಿಮ್ಮ ಅಕೌಂಟ್ಗೆ. ಟೋಟಲ್ ಎಷ್ಟಾಯ್ತು? ಒಟ್ಟು 6,000 ರೂಪಾಯಿಯನ್ನ ಒಂದು ವರ್ಷಕ್ಕೆ ನಿಮ್ಮ ಖಾತೆಗೆ ಜಮಾ ಮಾಡ್ತಾರೆ. ಈಗ ಆ 6,000 ರೂಪಾಯಿಯನ್ನ ಯಾವ ರೀತಿ ಖರ್ಚು ಮಾಡ್ಕೋಬೇಕು ಅದು ನಿಮ್ಮ ಇಷ್ಟ. ಯಾಕಂತಂದ್ರೆ ಯಾವುದೇ ಒಂದು ಸೂಚನೆಗಳಿಲ್ಲ. ನೀವು ಗೊಬ್ಬರ ಖರೀದಿ ಮಾಡೋದಕ್ಕೆ ಆ 6,000 ರೂಪಾಯಿಯನ್ನ ಯೂಸ್ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ಬೀಜಗಳನ್ನ ಇಲ್ಲ ಸಸಿಗಳನ್ನ ಖರೀದಿ ಮಾಡೋದಕ್ಕೆ 6,000 ರೂಪಾಯಿಯನ್ನ ಯೂಸ್ ಮಾಡಬೇಕು ಅಂತ ಏನು ಮಾನದಂಡ ಇಲ್ಲ. ನೀವು ಯಾವುದಕ್ಕಾದ್ರೂ ನಿಮ್ಮ ದಿನ ಬಳಕೆಯ ಕೆಲಸಕ್ಕಾದ್ರೂ ಕೂಡ ಆ 6,000 ರೂಪಾಯಿಯನ್ನ ನೀವು ಬಳಸ್ಕೋಬಹುದು. ಏನ್ ಲೆಕ್ಕ ಕೊಡುವಂತ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದು ಯಾವ ರೀತಿ, ಏನೇನು ಮಾನದಂಡಗಳಿವೆ, ಯಾರ್ಯಾರು ಅರ್ಹರಾಗಿರ್ತಾರೆ ಅಂತ ನೋಡ್ತಾ ಹೋದ್ರೆ ಫಸ್ಟ್ ಏನ್ ಮಾಡಿದ್ರು, ಸ್ಟಾರ್ಟ್ ಮಾಡಿದಾಗ ಈ ಒಂದು ಯೋಜನೆಯನ್ನ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಅಂತ ಶುರು ಮಾಡಿದ್ರು. ಅಂದ್ರೆ ಕಡಿಮೆ ಜಮೀನು ಇರೋರು, 2 ಎಕರೆಗಿನ್ನ ಕಡಿಮೆ ಜಮೀನು ಇರೋರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿ 6,000 ರೂಪಾಯಿಯನ್ನ ವರ್ಷಕ್ಕೆ ಪಡ್ಕೋಬಹುದಿತ್ತು. ಆದ್ರೆ ಈಗ ಅದನ್ನ ರಿನ್ಯೂ ಮಾಡಿದ್ದಾರೆ, ಅಂದ್ರೆ ಚೇಂಜ್ ಮಾಡಿದ್ದಾರೆ. ಒಟ್ಟಿನಲ್ಲಿ ರೈತ ಆಗಿರ್ಬೇಕು, ಆ ರೈತನ ಹೆಸರಿನಲ್ಲಿ ಜಮೀನು ಇರಬೇಕು, ಅದೆಷ್ಟಾರ ಇರಲಿ ಅವನು ಈ ಒಂದು ಯೋಜನೆಗೆ ಅರ್ಹನಾಗಿರ್ತಾನೆ. ಈಗ ಇನ್ನ ಉಳಿದಿರುವಂತಹ ಮಾನದಂಡಗಳೇನು, ಅರ್ಹತಾ ಮಾನದಂಡಗಳೇನು ಅಂತ ನೋಡ್ತಾ ಹೋದ್ರೆ ಮೊದಲಿಗೆ ಫಲಾನುಭವಿ ಭಾರತದ ಪ್ರಜೆ ಆಗಿರಬೇಕು. ಎರಡನೇದಾಗಿ ಸಾಂಸ್ಥಿಕ ಹಿಡುವಳಿದಾರರಿಗೆ ಈ ಒಂದು ಯೋಜನೆಯಿಂದ ಯಾವುದೇ ಫಲಾನುಭವ ಸಿಗಲ್ಲ. ಅಂದ್ರೆ ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸಾಂಸ್ಥಿಕ ಹಿಡುವಳಿದಾರರು ಅರ್ಹರಾಗಿರಲ್ಲ. ಸರ್ಕಾರಿ ಕೆಲಸದಲ್ಲಿ ಏನಾದ್ರೂ ಇದ್ರೆ, ನಿಮ್ಮ ಫ್ಯಾಮಿಲಿಯಲ್ಲಿ ಯಾರಾದ್ರೂ ಕೂಡ ಸರ್ಕಾರಿ ಕೆಲಸದಲ್ಲಿ ಇದ್ರೆ ನೀವು ಆ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಂಗಿಲ್ಲ. ಈಗ ಉದಾಹರಣೆಗೆ ಅಣ್ಣ ತಮ್ಮ ಇರ್ತಾರೆ, ಅಣ್ಣನೋ ಇಲ್ಲ ತಮ್ಮನೋ ಒಂದು ಸರ್ಕಾರಿ ಕೆಲಸದಲ್ಲಿ ಇರ್ತಾರೆ, ಇನ್ನೊಬ್ರು ವ್ಯವಸಾಯ ಮಾಡ್ತಾ ಇರ್ತಾರೆ, ಅವಾಗ ನೀವು ಅರ್ಜಿಯನ್ನ ಸಲ್ಲಿಸಂಗಿಲ್ಲ. ಅರ್ಜಿ ಯಾವಾಗ ಸಲ್ಲಿಸ್ಬೋದು ಅಂತಂದ್ರೆ ನೀವು ಅಣ್ಣ ತಮ್ಮ ಇಬ್ರು ಕೂಡ ಪಾಲಾದ್ಮೇಲೆ ನಿಮ್ಮ ಹೆಸರಿಗೆ ಏನಾದ್ರೂ ನಿಮ್ಮ ಹೆಸರಿಗೆ ಭೂಮಿನ ರಿಜಿಸ್ಟ್ರೇಷನ್ ಮಾಡಿಸ್ಕೊಂತಿರಲ್ಲ, ಅವಾಗ ಯಾರು ರೈತರಾಗಿರ್ತಾರೆ ಅವರು ಅರ್ಜಿಯನ್ನ ಸಲ್ಲಿಸ್ಬೋದು. ಸರ್ಕಾರಿ ಕೆಲಸದಲ್ಲಿ ಯಾರಾದ್ರೂ ಕೂಡ ನಿಮ್ಮ ಮನೆಯಲ್ಲಿದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಆಗಲ್ಲ. ಇನ್ನ ನನಗೆ ಸರ್ಕಾರಿ ಕೆಲಸ ಇತ್ತು, ಈಗ ನಾನು ಆಲ್ರೆಡಿ ರಿಟೈರ್ಡ್ ಆಗಿದ್ದೀನಿ ಅಂತಂದ್ರೆ ಒಂದೇ ಒಂದು ಕಂಡೀಷನ್, 10,000 ರೂಪಾಯಿಗಿನ್ನ ಏನಾದ್ರೂ ಜಾಸ್ತಿ ಪಿಂಚಣಿ ಬರ್ತಾ ಇದ್ರೆ, ಪಿಂಚಣಿ ಅಂತಂದ್ರೆ ಪೆನ್ಷನ್, 10,000 ರೂಪಾಯಿಗಿನ್ನ ಜಾಸ್ತಿ ಪೆನ್ಷನ್ ಬರ್ತಿದ್ರೆ ನೀವು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಂಗಿಲ್ಲ. ನೀವು ಗೌರ್ಮೆಂಟ್ ಕೆಲಸದಲ್ಲಿದ್ದು ನಿವೃತ್ತಿ ಆಗಿ 10,000 ರೂಪಾಯಿಗಿನ್ನ ಕಡಿಮೆ ಪೆನ್ಷನ್ ಬರ್ತಿದ್ರೆ ನೀವು ಈ ಒಂದು ಯೋಜನೆಗೆ ಅರ್ಹರಾಗಿರ್ತೀರ. ಇನ್ನ ಪ್ರಧಾನ ಮಂತ್ರಿ ಸಮ್ಮಾನ್ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಯಾವ ದಾಖಲಾತಿಗಳು ಬೇಕಾಗುತ್ತೆ. ಮೊದಲಿಗೆ ಬೇಕಾಗುವಂಥದ್ದು ಆಧಾರ್ ಕಾರ್ಡ್. ನಿಮ್ಮ ಆಧಾರ್ ಕಾರ್ಡ್ ಏನಾಗಿರ್ಬೇಕು ಅಂತಂದ್ರೆ ನಿಮ್ಮ ಬ್ಯಾಂಕ್ ಅಕೌಂಟ್ ಜೊತೆ ಲಿಂಕ್ ಆಗಿರಬೇಕು. ನಿಮ್ಮ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ ಜೊತೆ ಲಿಂಕ್ ಆಗಿರಬೇಕು. ಆಧಾರ್ ಕಾರ್ಡ್ ನಲ್ಲಿರುವಂತಹ ಫೋನ್ ನಂಬರು ಮತ್ತೆ ಬ್ಯಾಂಕ್ ಅಕೌಂಟಿನ ಫೋನ್ ನಂಬರು ಒಂದೇ ಆಗಿರಬೇಕು. ಮತ್ತೆ ಆ ಬ್ಯಾಂಕ್ ಅಕೌಂಟ್ ಯಾರ್ದಾಗಿರ್ಬೇಕು, ಆ ಬ್ಯಾಂಕ್ ಅಕೌಂಟು ಯಾರ ಹೆಸರಿನಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾ ಇರ್ತೀರಾ ಅವ್ರದ್ದಾಗಿರ್ಬೇಕು. ಇದೊಂಥರ ಚೈನ್ ಲಿಂಕ್ ಇದ್ದಂಗೆ. ಹೆಂಗೆ ಅಂತಂದ್ರೆ ನೀವು ಯಾರ ಹೆಸರಲ್ಲಿ ಅರ್ಜಿಯನ್ನ ಸಲ್ಲಿಸ್ತಾ ಇರ್ತೀರಾ ಅವ್ರ ಹೆಸರಲ್ಲಿ ಜಮೀನ್ ಇರಬೇಕು, ಅವ್ರ ಹೆಸರಲ್ಲೇ ಬ್ಯಾಂಕ್ ಖಾತೆ ಇರಬೇಕು. ಆ ಬ್ಯಾಂಕ್ ಖಾತೆ ಏನಾಗಿರ್ಬೇಕು, ಆಧಾರ್ ಕಾರ್ಡಿಗೆ ಅಟ್ಯಾಚ್ ಆಗಿರ್ಬೇಕು, ಅಂದ್ರೆ ಲಿಂಕ್ ಆಗಿರ್ಬೇಕು. ಎರಡನೇದಾಗಿ ಬೇಕಾಗುವಂಥದ್ದು ಪಾಸ್ಪೋರ್ಟ್ ಸೈಜ್ ಫೋಟೋನ ಕೊಡ್ಬೇಕಾಗತ್ತೆ. ಮೂರನೇದಾಗಿ ಬ್ಯಾಂಕ್ ಪಾಸ್ಬುಕ್ ಪ್ರತಿ ಅಂತಂದ್ರೆ ಬ್ಯಾಂಕ್ ಪಾಸ್ಬುಕ್ಕಿನ ಮೊದಲನೇ ಪೇಜಿನ ಜೆರಾಕ್ಸ್ ಅನ್ನ ಕೊಡಬೇಕು. ಯಾಕಂತಂದ್ರೆ ನಿಮ್ಮ ಅಕೌಂಟ್ ಡೀಟೇಲ್ಸ್ ಗೊತ್ತಾಗ್ಬೇಕಲ್ಲ ಅವರಿಗೆ, ನಿಮ್ಮ ಅಕೌಂಟ್ ಡೀಟೇಲ್ಸ್ ಗೊತ್ತಾಗ್ಬೇಕಲ್ಲ ಅವರಿಗೆ. ನೀವು ಈ ಒಂದು ಯೋಜನೆಯಿಂದ ಫಲಾನುಭವಿ ಆದ್ರೆ ನಿಮ್ಮ ಅಕೌಂಟ್ಗೆ ಡೈರೆಕ್ಟ್ ಆಗಿ ಕಳಿಸೋದ್ರಿಂದ ನಿಮ್ಮ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕರೆಕ್ಟ್ ಆಗಿರ್ಬೇಕು.
ನೆಕ್ಸ್ಟ್ ಬೇಕಾಗುವಂಥದ್ದು ಲ್ಯಾಂಡ್ ರೆಕಾರ್ಡ್, ನಿಮ್ಮ ಜಮೀನಿನ ದಾಖಲಾತಿಗಳನ್ನ ಕೊಡಬೇಕಾಗುತ್ತೆ. ಕೊನೆಯದಾಗಿ ರೇಷನ್ ಕಾರ್ಡ್, ಇದು ಕೊಡ್ಲೇಬೇಕು ಅಂತ ಏನಿಲ್ಲ, ಇದು ಆಪ್ಷನಲ್. ಯಾಕಂತಂದ್ರೆ ನೀವು ಆಧಾರ್ ಕಾರ್ಡ್ನ ಆಲ್ರೆಡಿ ಕೊಟ್ಟಿರೋದ್ರಿಂದ ನಿಮ್ಮ ಐಡೆಂಟಿಟಿ ಸಿಗ್ತಾ ಹೋಗುತ್ತೆ. ಆಧಾರ್ ಕಾರ್ಡ್ ಇಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ಕೊಡ್ಬೇಕಾಗತ್ತೆ. ಇದರಲ್ಲಿ ಪ್ರಮುಖವಾಗಿ ಆಧಾರ್ ಕಾರ್ಡೇ ಬೇಕು ಅಂತ ಹೇಳಿದ್ದಾರೆ. ಯಾಕಂತಂದ್ರೆ ಆಧಾರ್ ಕಾರ್ಡು ಮತ್ತೆ ಬ್ಯಾಂಕ್ ಅಕೌಂಟ್ ಅನ್ನ ಲಿಂಕ್ ಅನ್ನ ತಗೊಂತ ಹೋಗ್ತಾರೆ. ರೇಷನ್ ಕಾರ್ಡ್ ಕೊಟ್ರೆ ಕೊಡ್ಬೋದು, ಇಲ್ಲ ಅಂತಂದ್ರೆ ಇಲ್ಲ, ಅದೇನು ಮ್ಯಾಂಡೇಟರಿ ಅಂತ ಏನು ಹೇಳಿಲ್ಲ. ಈಗ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಎಲ್ಲಿ ಸಲ್ಲಿಸಬೇಕು? ಅರ್ಜಿಯನ್ನ ನೀವು ಆನ್ಲೈನ್ ನಲ್ಲಿ ಸಲ್ಲಿಸಬಹುದು. ಯಾವ ರೀತಿ ಅಂತ ನಾನು ತೋರಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ನೀವು ಯಾವ್ದಾದ್ರು ಒಂದು ಸರ್ಚ್ ಇಂಜಿನ್ಗೆ ಹೋಗ್ಬೇಕು. ಕ್ರೋಮ್ ಇರ್ಬೋದು, ಗೂಗಲ್ ಇರ್ಬೋದು, ಯಾವ್ದಕ್ಕಾದ್ರೂ ಹೋಗ್ಬಿಟ್ಟು pmkisan.go.in ಅಂತ ಕಾಣಿಸ್ತಾ ಇದೆ ನೋಡಿ, ಅದಕ್ಕೆ ಕ್ಲಿಕ್ ಮಾಡಿ. ಓಪನ್ ಆಗುತ್ತೆ. ಮೊದಲನೇ ಲಿಂಕ್ PM ಕಿಸಾನ್ ಸಮ್ಮಾನ್ ನಿಧಿ ಅಂತ ಕಾಣಿಸ್ತಿದೆಯಲ್ಲ, ಅಲ್ಲಿಗೆ ಕ್ಲಿಕ್ ಮಾಡಿ. ಈಗ ಬಲಗಡೆ ನೀವು ನೋಡ್ತಾ ಹೋದ್ರೆ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್, eKYC ಅಂತ ಎಲ್ಲ ಕಾಣಿಸ್ತಾ ಇದೆ. ನೀವು ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ಗೆ ಕ್ಲಿಕ್ ಮಾಡಿ. ಯಾಕಂತಂದ್ರೆ ನೀವು ಹೊಸದಾಗಿ ಅರ್ಜಿಯನ್ನ ಸಲ್ಲಿಸ್ತಿರೋದಲ್ವಾ, ಅದಕ್ಕೋಸ್ಕರ ನ್ಯೂ ಫಾರ್ಮರ್ ರಿಜಿಸ್ಟ್ರೇಷನ್ಗೆ ಕ್ಲಿಕ್ ಮಾಡಬೇಕು. ಇಲ್ಲಿ ಆಧಾರ್ ಕಾರ್ಡ್ ನಂಬರು, ಮೊಬೈಲ್ ನಂಬರು ಮತ್ತೆ ಸ್ಟೇಟ್ ಅನ್ನ ಕೇಳ್ತಾ ಇದೆ. ಸ್ಟೇಟ್ ಕರ್ನಾಟಕ. ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಮತ್ತೆ ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಎಂಟರ್ ಮಾಡಿ, ಕ್ಯಾಪ್ಚನ ಎಂಟರ್ ಮಾಡಿ OTPಗೆ ಕೊಟ್ರೆ ನಿಮ್ದು ಯಾವುದು ಆಧಾರ್ ಕಾರ್ಡಿಗೆ ನಂಬರ್ ಲಿಂಕ್ ಆಗಿರುತ್ತಲ್ಲ ಆ ನಂಬರ್ಗೆ OTP ಬರುತ್ತೆ. OTPನ ಎಂಟರ್ ಮಾಡಿದ್ರೆ ನಾನು ಅವಾಗಲೇ ಹೇಳಿರುವಂತಹ ದಾಖಲೆಗಳು ಅಂದ್ರೆ ನಿಮ್ಮ ಜಮೀನಿನ ದಾಖಲೆ, ನಿಮ್ಮ ಆಧಾರ್ ಕಾರ್ಡ್ ಡೀಟೇಲ್ಸು, ನಿಮ್ಮ ಬ್ಯಾಂಕ್ ಪಾಸ್ಬುಕ್ಕಿನ ಡೀಟೇಲ್ಸು ಪ್ರತಿಯೊಂದನ್ನು ಕೂಡ ನೀವು ಫಿಲ್ ಮಾಡಬೇಕು. ನೀವು ಯಾರಾದ್ರೂ ಕೂಡ ಸ್ವಲ್ಪ ಇಂಟರ್ನೆಟ್ ಬಗ್ಗೆ ಗೊತ್ತಿರೋರ ಹತ್ರ ನೀವು ಫಿಲ್ ಮಾಡಿಸಿದ್ರೆ ತುಂಬಾ ಉತ್ತಮವಾಗಿರುತ್ತೆ. ಯಾಕಂತಂದ್ರೆ ಅವರು ಕರೆಕ್ಟಾಗಿ ಫಿಲ್ ಮಾಡ್ತಾ ಹೋಗ್ತಾರೆ. ಇಷ್ಟು ದಾಖಲಾತಿಗಳನ್ನ ಕೊಟ್ಟಾದ್ಮೇಲೆ ಸಬ್ಮಿಟ್ ಮಾಡಿ. ಸಬ್ಮಿಟ್ ಮಾಡಾದ್ಮೇಲೆ ಅದ್ರದ್ದೊಂದು ಸ್ಕ್ರೀನ್ ಶಾಟ್ನ ತಕೊಂಡು ಇಟ್ಕೊಳ್ಳಿ. ಸ್ಕ್ರೀನ್ ಶಾಟ್ ತಕೊಂಡು ಇಟ್ಕೊಂಡಾದ್ಮೇಲೆ ನಿಮ್ದು ಒಂದು ಅರ್ಜಿ ಏನು ಸಲ್ಲಿಸಿರ್ತೀರಲ್ವ ಆನ್ಲೈನ್ ಮುಖಾಂತರ, ಅದು ಅಕ್ಸೆಪ್ಟ್ ಆಯ್ತೋ ರಿಜೆಕ್ಟ್ ಆಯ್ತೋ ಇಲ್ಲ ಇನ್ನೂ ಪೆಂಡಿಂಗ್ ಅಲ್ಲಿ ಇದೆಯೋ ಅಂತ ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಅಂತಂದ್ರೆ ಸೇಮ್ ಅದೇ ಒಂದು ವೆಬ್ಸೈಟ್ಗೆ ಹೋಗಿ pmkisan.go.inಗೆ, ಆಮೇಲೆ ಅಲ್ಲಿ ಸ್ಟೇಟಸ್ ಆಫ್ ಸೆಲ್ಫ್ ರಿಜಿಸ್ಟ್ರೇಷನ್ ಫಾರ್ಮರ್ ಅಂತ ಇರುತ್ತೆ, ಅಲ್ಲಿಗೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಆಧಾರ್ ಕಾರ್ಡು ಮತ್ತೆ ಅಲ್ಲಿ ಕೊಡುವಂತ ಕ್ಯಾಪ್ಚನ ಎಂಟರ್ ಮಾಡಿದ ತಕ್ಷಣ ನಿಮ್ಗೆ ತೋರಿಸುತ್ತೆ. ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆಗಿರುತ್ತಲ್ಲ ಅದಕ್ಕೋಸ್ಕರ ನಿಮಗೆ ಸಿಗ್ತಾ ಹೋಗುತ್ತೆ. ಅಪ್ರೂವ್ ಆಗಿದ್ರೆ ನಿಮ್ಗೆ ವರ್ಷಕ್ಕೆ 6,000 ರೂಪಾಯಿ ಅಂದ್ರೆ 3 ಕಂತಿನಲ್ಲಿ 4 ತಿಂಗಳಿಗೆ ಒಂದ್ಸರಿ 2,000 ರೂಪಾಯಿ ಬರುತ್ತೆ. ಪೆಂಡಿಂಗ್ ಅಲ್ಲಿ ಇದ್ರೆ ಸ್ವಲ್ಪ ದಿನ ವೇಟ್ ಮಾಡಬೇಕಾಗತ್ತೆ. ಅದೇ ಏನಾದ್ರೂ ರಿಜೆಕ್ಟ್ ಆಗಿದ್ರೆ ಯಾಕೆ ಅಂತ ಅಲ್ಲಿ ಸ್ಪೆಸಿಫೈ ಮಾಡಿ ಹೇಳ್ತಾರೆ, ನೋಡ್ಬೋದು. ಏನಾದ್ರೂ ಕೂಡ ಡಾಕ್ಯುಮೆಂಟ್ ಅಲ್ಲಿ ವೇರಿಯೇಷನ್ ಆಗಿ ರಿಜೆಕ್ಟ್ ಆಗಿದ್ರೆ ನೀವು ಮತ್ತೆ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಏನಾದ್ರೂ ಡಾಕ್ಯುಮೆಂಟ್ ಅಲ್ಲಿ ಏನೂ ಇಲ್ಲ, ತಪ್ಪಿಲ್ಲ, ಅವರು ಕೊಟ್ಟಿರುವಂತಹ ಅರ್ಹತಾ ಮಾನದಂಡಗಳು ನಮ್ಗಿಲ್ಲ ಅಂತ ಅಂದಾಗ ನೀವು ಏನು ಮಾಡೋದಕ್ಕೆ ಆಗಲ್ಲ. ಇದು ಕೇವಲ ರೈತರಿಗೆ ಅಂತಾನೆ ಕೊಟ್ಟಿರುವಂತ ಯೋಜನೆ ಆಗಿರೋದ್ರಿಂದ ಸರ್ಕಾರಿ ಇರ್ಬೋದು, ಅರೆ ಸರ್ಕಾರಿ ಕೆಲಸದಲ್ಲಿರುವಂತವರು ಈ ಒಂದು ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋಕ್ಕಾಗಲ್ಲ. ನಿಮ್ ಜಮೀನು ಎಷ್ಟಾರ ಇರ್ಲಿ, ಇವಾಗ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಮೊದಲು 2 ಎಕರೆ ಅಂತ ಇತ್ತು ಅಷ್ಟೇ. ಇವಾಗ ನೀವು ಎಷ್ಟು ಜಮೀನು ಇದ್ರೂ ಕೂಡ ಈ ಒಂದು ಯೋಜನೆಯಿಂದ ಫಲಾನುಭವಿ ಆಗ್ಬೋದು. ಈ ವಿಡಿಯೋದಲ್ಲಿ ನಾವು ಯಾವ ರೀತಿ ರೈತರು ಪ್ರತಿ ವರ್ಷನೂ ಕೂಡ 6,000 ರೂಪಾಯಿಯನ್ನ ಸರ್ಕಾರದ ಕಡೆಯಿಂದ ಸಹಾಯಧನದ ರೂಪದಲ್ಲಿ 4 ತಿಂಗಳಿಗೆ ಒಂದ್ಸರಿ 2,000 ರೂಪಾಯಿ ಕಂತಿನಂಗೆ ವರ್ಷಕ್ಕೆ 6,000 ರೂಪಾಯಿಯನ್ನ ಪಡ್ಕೋಬಹುದು ಅಂತ ತಿಳ್ಕೊಂತ ಹೋದ್ವಿ. ಇದೇ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ.